ನಾನು ಮನೋಹರ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಇವ್ರದ್ದು ಮ್ಯೂಸಿಯಂ ಎಕ್ಸಿಬಿಷನ್ ನೋಡಬೇಕು ಅಂತಲೇ ಬಂದೆ. ಭಾಳ ಅದ್ಭುತವಾಗಿದೆ. ಇಂಥ ಕಲೆಕ್ಷನ್ಸು ನಾನು ಇಲ್ಲಿ ತನಕ ನಾನು ಎಲ್ಲೂ ನೋಡಿಲ್ಲ. ಇದೇ ಫಸ್ಟ್ ಟೈಮು ಇಷ್ಟೊಂದು ಕಲೆಕ್ಷನ್ಸು, ನೋಟ್ ಕಲೆಕ್ಷನ್ ಆಗಲಿ, ಕೆಲವೊಂದು ಆರ್ಟಿಕ್ ಪೀಸ್ ಆಗಲಿ ತುಂಬ ಅದ್ಭುತವಾಗಿದೆ. ಎಲ್ಲೂ ಎಲ್ಲೂ ನೋಡೋಕ್ಕಾಗಲ್ಲ. ಕೆಲವು ನಮ್ಮದೇ ಆಗಲಿ, ಇಂಡಿಯಾದಾಗಲಿ ಕಾಯಿನ್ಸು, ನೋಟ್ಸು ಮತ್ತು ಇದು ನಿಜಾಮರ ಕಾಲದ್ದು ಕಾಯಿನ್ಸು, ಇದು ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಲ್ಲಿ ತನಕ ನಾನು ಎಲ್ಲೂ ನೋಡಿರಲಿಲ್ಲ. ಇದು ತಾಮ್ರದ ಈ ಥರ ಬಳಸ್ತಿದ್ರು ಅಂತ ಅನ್ನೋದನ್ನೇ ನಾನು ನೋಡ್ತಾ ಇರೋದು, ಕೇಳ್ತಿರೋದು ಇದೆ ಫಸ್ಟ್ ಟೈಮ್. ನಾನು ಕೇಳಿದ್ದೀನಿ, ಆಗಿನ ಕಾಲದ ಇತಿಹಾಸ ಓದಿದ್ದೀನಿ, ಆದರೆ ತಾಮ್ರದ ಕಾಯಿನು ಯೂಸ್ ಮಾಡ್ತಿದ್ರು ಅಂತ ನಾನು ಫಸ್ಟ್ ಟೈಮ್ ಕೇಳಿದ್ದು, ನೋಡಿದ್ದು. ಅದು ಬಿಟ್ಟರೆ ಎಲ್ಲ ಅದ್ಭುತವಾಗಿದೆ. ಪೇಂಟಿಂಗು ಸೂಪರು. ಇನ್ನಷ್ಟು ನಿಮ್ಮದು ಪೇಂಟಿಂಗ್ ಇನ್ನೂ ಜಾಸ್ತಿ ಬರಲಿ, ಇನ್ನೂ ದೊಡ್ಡದಾಗಲಿ ಎಕ್ಸಿಬಿಷನ್ ಸೆಂಟ್ರು. ನನಗಿಂತ ಇನ್ನು ದೊಡ್ಡವ್ರು ಬಂದು ನೋಡೋಂಗೆ ಆಗಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮದು ಹೆಸರು ಇನ್ನೂ ತುಂಬ ಚೆನ್ನಾಗಿ ಆಗಲಿ ಅಂತ ನಾನು ಬಯಸ್ತೀನಿ. ಇದು ಈಗಿನ ಕಾಲ ಮಕ್ಕಳು ತುಂಬ ಅಗತ್ಯವಾಗಿ ನೋಡಲೇಬೇಕಾಗಿರುವಂಥ ಜಾಗ. ಜೊತೆಗೆ ಇವ್ರನ್ನ ನೋಡಿ ನೀವು ಅದನ್ನು ಅಳವಡಿಸ್ಕೋಬೇಕು. ಇವರೊಬ್ಬರೇ ಮಾಡ್ತಾ ಇದ್ದಾರೆ. ನಮ್ಮ ಹಳೆಯ ಕಾಲದನ್ನೆಲ್ಲ ಇತಿಹಾಸನೆಲ್ಲ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬರೀ ಇಂಡಿಯಾ ಮಾತ್ರ ಅಲ್ಲ, ಆಲ್ ಓವರ್ ವರ್ಲ್ಡ್ದು ಅವ್ರಿಗೆ ಏನು ಒಳ್ಳೇದು ಅನಿಸುತ್ತೆ, ಆಂಟಿಕ್ ಅನಿಸುತ್ತೆ ಎಲ್ಲ ತಗೊಂಬಂದು ಇಟ್ಕೊಂಡವ್ರೆ. ಈಗಿನ ಕಾಲದ ಮಕ್ಕಳು ಇಲ್ಲಿ ಬಂದು ನೋಡಬೇಕು. ನೋಡಿ ಇನ್ನಷ್ಟು ಅವರು ಕಲ್ತ್ಕೊಂಡು ಅವ್ರ ಮನೆಯಲ್ಲೂ ಇದೊಂದು ಈ ಥರ ಒಂದು ಎಕ್ಸಿಬಿಷನ್ ಇಡಬೇಕು, ಒಂದು ರೂಮ್ ಇದಕ್ಕೆ ಸೀಮಿತ ಮಾಡಬೇಕು. ನಮಗೆ ಅದ್ಭುತ ಅನಿಸಿದ್ದು ನಮ್ಮ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆಲ್ಲ ಸಿಗೋಂಗಿಲ್ಲ. ಅವ್ರು ಸಿಗಬೇಕು ಅಂದರೆ ಇವ್ರಿಗೆ ನೋಡಿ ಕಲ್ತ್ಕೋಬೇಕು. ಇದನ್ನೇ ನಾವು ಅಳವಡಿಸ್ಕೋಬೇಕು ನಮ್ಮ ರೂಢಿಗೆ. ನಮ್ಮ ಮನೆಯಲ್ಲೆಲ್ಲ ಆ ಥರ ಒಂದು ಮಾಡ್ಕೋಬೇಕು. ಇವಾಗ ನಮ್ಮ ತಾತನ ಕಾಲದಲ್ಲಿ ಇತ್ತು, ನಮ್ಮ ಮುತ್ತಾತನ ಕಾಲದಲ್ಲಿ ಇತ್ತು. ಆಮೇಲೆ ಈಗ ನಾವು ನೋಡೋಕ್ಕಾಗಲ್ಲ. ಈಗೇನಿದ್ರು ಐಫೈ, ಏನು ನೋಡಿದ್ರು ಐಫೈ. ಈಗ ಈಗ ನೋಡಬೇಕು ಅಂದರೆ ನಾವು ಫಾರಿನಲ್ಲಿ ನೋಡಿದ್ರೆ, ಫಾರಿನ್ಗೆ ಹೋದರೆ ಈಗ ನಿಮ್ಗೆ ಸಿಗೋಂಗಿಲ್ಲ. ಫಾರಿನ್ಗೆ ಹೋದ್ರು ನಾವು ಸಾವಿರಾರು ಗಟ್ಟಲೆ, ಲಕ್ಷಾಂತರ ಗಟ್ಟಲೆ ದುಡ್ಡು ಖರ್ಚು ಮಾಡಿ ನೋಡೋಕೆ ಹೋಗ್ಬೇಕು. ಆದರೆ ನಮ್ಮಲ್ಲಿ ಇವ್ರ ಹತ್ರ ಫ್ರೀಯಾಗೇ ಸಿಗ್ತಾಯಿದೆ. ನೀವು ಆರಾಮಾಗಿ ನೋಡ್ಬೋದು, ಬಂದು ನೋಡ್ಕೊಳ್ಳೋಗಿ. ಮತ್ತು ಅದರಲ್ಲೂ ಹೆಚ್ಚಾಗಿ ಈಗಿನ ಕಾಲದ ಮಕ್ಕಳು, ಶಾಲೆ ಮಕ್ಕಳು ಇದನ್ನು ರೂಢಿ ಮಾಡ್ಕೊಳ್ಳೇಬೇಕು. ಇದೊಂದನ್ನು ಹವ್ಯಾಸ ಮಾಡ್ಕೊಂಡು ಡೈಲಿ ಒಂದೊಂದು ನಿಮ್ಗೆ ಏನು ಸಿಗ್ತದೋ ಅದು, ಎಲ್ಲೋ ಒಂದು ಹತ್ರ ಹೋಗಿರ್ತೀವಿ ದೇವಸ್ಥಾನದ ಹತ್ರ ಏನೋ ಸಿಗ್ತದೆ, ಅದನ್ನೇ ತಗೊಂಬಂದು ಇಟ್ಕೊಳ್ಳಿ. ಇಲ್ಲ ಇವ್ರ ಥರ ಪೇಂಟಿಂಗ್ ಮಾಡೋದು ಕಲ್ತ್ಕೊಳ್ಳಿ, ಒಂದು ಮನೆಯಲ್ಲಿ ಇಟ್ಕೊಳ್ಳಿ, ಎಕ್ಸಿಬಿಷನ್ ಎಲ್ಲ ನೀವೇ ಮಾಡ್ಕೊಳ್ಳಿ. ಇದು ಒಂದು ಒಳ್ಳೆಯ ಅಭ್ಯಾಸ. ಇವ್ರು ನೋಡಿ, ಇಲ್ಲಿಗೆ ಬಂದು ನೋಡಿ ಎಲ್ಲ ಕಲ್ತ್ಕೊಳ್ಳಿ ಅಷ್ಟೇ.